ಸೊ ಇವತ್ತು ನಮ್ಮ ಹತ್ರ ಇದೆ iPad 10th generation 64GB ವೇರಿಯಂಟ್. ಯೂಸರ್ ಮ್ಯಾನುವಲ್, ಅಡಾಪ್ಟರ್ ಮತ್ತು ಕೇಬಲ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು iPad 10th ಜನರೇಷನ್ ಮತ್ತು ಅದರ ಆಕ್ಸೆಸರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ವಿಡಿಯೋ ಕೊನೆಯಲ್ಲಿ ನಾವು ಇದರ ಪ್ರೈಸಸ್ ಮತ್ತು ಆಕ್ಸೆಸರೀಸ್ ಪ್ರೈಸಸ್ ಎಲ್ಲ ಡೀಟೇಲಾಗಿ ತಿಳ್ಕೊಳ್ಳೋಣ. ಮತ್ತು ಇದು ಒಂದು ಇದರ ಪೆನ್ಸಿಲ್, ಇದು ಆ್ಯಪಲ್ ಪೆನ್ಸಿಲ್ ಅಲ್ಲ, ಅಮೆಝಾನ್ ತರಿಸಿರೋದು. ಇದು ಸಪೋರ್ಟ್ ಮಾಡುತ್ತೆ ಇದಕ್ಕೆ. ಇದರಲ್ಲಿ ಕೂಡ ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ ಮತ್ತು ಚಾರ್ಜ್ ಮಾಡೋ ಕೇಬಲ್. ಈ ಥರ ಓಪನ್ ಮಾಡಿದ್ರೆ ಒಂದು ಸೆಕ್ಷನ್ ಓಪನ್ ಆಗುತ್ತೆ. ಇದು ಕಂಪ್ಯಾಟಿಬಲ್ ಆಗಿದೆ ಮತ್ತು ಚೆನ್ನಾಗಿ ಕೂಡ ವರ್ಕ್ ಆಗುತ್ತೆ. ಮತ್ತು ಬುಕ್ಸ್ ಅಂತ ಇದೆ. ಇದರಲ್ಲಿ ನೀವು ಬೇಕಾದ್ರೆ ಫೈಲ್ಸ್ ಎಲ್ಲ ಹಾಕ್ಕೋಬೋದು. ನಿಮಗೆ ಯಾವ್ದು ಬೇಕಾದರೂ ಫೈಲ್ಸ್ ಎಲ್ಲ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದೆ ಫೈಲ್ಸಲ್ಲಿ ಎಲ್ಲ ಫೋಟೋಸ್, ಗ್ಯಾಲರೀಸ್ ಮತ್ತು ಎಲ್ಲ ಕೂಡ ಇದರಲ್ಲಿ ಇರ್ತವೆ. ಮತ್ತು ಇದರ ಕ್ಯಾಮ್ರಾ ಬಂದು 11MP ಕ್ಯಾಮ್ರಾ, ಬ್ಯಾಕ್ 12MP ಇರುತ್ತೆ. ಇದಕ್ಕೆ ಲೈವ್ ಫೋಟೋ ಕೂಡ ಕ್ಯಾಪ್ಚರ್ ಮಾಡ್ಕೋಬೋದು. ಮತ್ತು ಇದರ ಆ್ಯಪ್ ಸ್ಟೋರಲ್ಲಿ ನೀವು ಬೇಕಾದ್ರೆ ಆ್ಯಪ್ಸ್ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದರಲ್ಲಿ ನೀವು ಗೇಮ್ ಕೂಡ ಆಡ್ಬೋದು. ಇದರ ಗೇಮ್ ಕೂಡ ತುಂಬ ಸ್ಮೂತ್ ವರ್ಕ್ ಆಗುತ್ತೆ. ಬಟ್ 64GB ವೇರಿಯಂಟಿನ ಸ್ವಲ್ಪ ನೀವು ಜಾಸ್ತಿ ಗೇಮ್ಸ್ ಆಡೋಕ್ಕಾಗಲ್ಲ. ಅದಕ್ಕೆ ಬೇಕಾದ್ರೆ ನೀವು 128 ಫಿಕ್ಸ್ ಆಗ್ಬೋದು. ತುಂಬ ಹ್ಯಾಂಡಿ ಆಗಿರುತ್ತೆ, ಅಷ್ಟು ಲೈಟ್ ವೆಯ್ಟ್ ಇದೆ. ನಿಮಗೆ ಸ್ವಲ್ಪ ವೇಟ್ ಫೀಲ್ ಆಗಲ್ಲ. ಬಟ್ ಆಬ್ವಿಯಸ್ಲಿ ಕವರ್ ಆಗಿದ್ಮೇಲೆ ಸ್ವಲ್ಪ ವೇಟ್ ಫೀಲ್ ಆಗುತ್ತೆ. This is a simulation game set in a virtual world and does not represent real life. Please play in moderation, take frequent breaks, and play responsibly. 90 FPS ಮಟ್ಟ ಗೇಮಿಂಗ್ ಇರುತ್ತೆ ಇದ್ರದ್ದು. ಇದರ ಕವರ್ನ ಇದಕ್ಕೆ ಫಿಟ್ ಮಾಡೋಣ. ಇದು ಕೂಡ ನಿಮ್ಗೆ ಅಮೆಝಾನಲ್ಲಿ ಸಿಗುತ್ತೆ ಕವರ್ ಕೂಡ. ಆನ್ ಮಾಡಿಕೊಂಡು ಈ ಥರ ನೀವು ಏನಾದರೂ ನೋಡ್ಬೇಕಾದ್ರೆ ಇದರಲ್ಲಿ ಮಾಡ್ಕೋಬೋದು. ಮತ್ತು ಇದರಲ್ಲಿ ಪೇಜ್ ಆಪ್ಷನ್ ಕೂಡ ಇದೆ. ನೀವೆಲ್ಲ ನೋಟ್ಸ್ ಮಾಡಿ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಥರ ಡೂಡಲ್ ಕೂಡ ಮಾಡ್ಬೋದು.
ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಕೂಡ ಇದರಲ್ಲಿ ಮಾಡ್ಬೋದು, ಹೈಲೈಟ್ ಮಾಡ್ಬೋದು. ಇದು ಪೆನ್ಸಿಲ್ ಅಮೆಝಾನಿಂದ ಪಾಟ್ರಾನಿಕ್ಸ್ ಅಂತ 700 ರೂಪೀಸಿಗೆ ಸಿಗುತ್ತೆ. ಸೊ ದಿಸ್ ಈಸ್ ಅ ಲೋ ಪೆನ್ಸಿಲ್ ಯು ಕ್ಯಾನ್ ಹ್ಯಾವ್. ಮತ್ತು ಇದರಲ್ಲೂ ಆ್ಯಪಲ್ ಸೆಕೆಂಡ್ ಜನ್ರೇಷನ್ ಯೂಸ್ ಆಗುತ್ತೆ. ಸೊ ಅದು ಸಮ್ವೇರ್ ಕಾಸ್ಟ್ 9000 ಇದೆ. ನೀವು ಬೇಕಾದ್ರೆ ಇದನ್ನು ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ, ಲೈಟ್ ವೇಟ್ ಕೂಡ ಇದೆ. ಮತ್ತು ಇದಕ್ಕೆ ಪಿನ್ ಚಾರ್ಜಿಂಗ್ ಇದೆ. ಸೊ ಇದು ಒಂದು ಸರಿ ಚಾರ್ಜ್ ಮಾಡಿದರೆ ಒಂದು 3 to 4 ಡೇಸ್ ಮಟ್ಟ ಏನಾಗಲ್ಲ. ಸೊ ಡಬಲ್ ಟ್ಯಾಪ್ ಮಾಡಿದರೆ ಆಫ್ ಆಗುತ್ತೆ, ಡಬಲ್ ಟ್ಯಾಪ್ ಮಾಡಿದರೆ ಆನ್ ಆಗುತ್ತೆ. ಇದು ಚೆನ್ನಾಗಿದೆ, ಇದು ಬೇಕಾದ್ರೆ ಯೂಸ್ ಮಾಡ್ಬೋದು. ಇದಕ್ಕೆ ಇಷ್ಟು ಇದರ ಸ್ಪೆಸಿಫಿಕೇಷನ್ ಆಗುತ್ತೆ. ಕ್ಯಾಮ್ರಾ ನೋಡೋದಾದರೆ ಕ್ಯಾಮ್ರಾದಲ್ಲಿ 12 MP ಕ್ಯಾಮ್ರಾ ಇದೆ. ಸೊ ಈ ಥರ ನೋಡಿ ಹೈಲೈಟ್ ಮಾಡಿ, ಈ ಥರ ಹೈಲೈಟ್ ಮಾಡಿ ಕಾಪಿ ಪೇಸ್ಟ್ ಎಲ್ಲ ಮಾಡಿಕೊಂಡು ನೀವು ಬೇಕಾದ್ರೆ ನೋಟ್ಸಲ್ಲಿ ಹಾಕೋಬೋದು. ಈ ಥರ ಪೇಸ್ಟ್ ಮಾಡಿದರೆ ಅದೆಲ್ಲ ಬರುತ್ತೆ. ನೀವು ಈ ಥರ ಇಟ್ಕೊಂಡು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ನೀವು ಬೇಕಾದ್ರೆ ಸ್ಟಡೀಸಿಗೆ ಯೂಸ್ ಮಾಡ್ಬೋದು. ಮತ್ತು ಬುಕ್ಸ್ ಇದೆ, ಇದರಲ್ಲಿ ನೀವು ಯಾವ್ದಾರ ಬುಕ್ಸ್ ಬೇಕಾದರೆ ಓದ್ಬೋದು. ಸೊ ಬುಕ್ ರೀಡಿಂಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಈ ಥರ ನೀವು ಬುಕ್ ರೀಡಿಂಗ್ ಕೂಡ ಮಾಡ್ಬೋದು. ಸೊ ಫೈನಲಿ iPad 10 ಜನ್ರೇಷನ್ ನಿಮಗೆ ಸ್ಟೋರಲ್ಲಿ ತೊಗೊಂಡ್ರೆ 34,000 ರೂಪೀಸ್ ಆಗುತ್ತೆ. ಮತ್ತು ಇದರ ಸ್ಟೈಲಸ್ ಅಂದರೆ ಪೆನ್ಸಿಲ್ ಬಂದು 700 ರೂಪೀಸ್. ಅದನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಮತ್ತು ಬ್ಯಾಕ್ ಕವರ್ ಬಂದು ಕೂಡ ಅಮೆಝಾನಲ್ಲೇ ಸಿಗುತ್ತೆ, ಅದು ಅಮೌಂಗ್ 500 ರೂಪೀಸ್ ಇರುತ್ತೆ. ಟೋಟಲ್ ನಿಮಗೆ 35,200 ರೂಪೀಸ್ ಆಗುತ್ತೆ iPad 10 ಜನ್ರೇಷನ್ ಮತ್ತು ಅದರ ಆಕ್ಸೆಸರೀಸ್ ಎಲ್ಲ ಸೇರಿಸಿ. Hold me close till I get up. Time is barely on our side.